ಕೇರಳದ ವಯನಾಡಿನಲ್ಲಿ ಮರಣ ಮಳೆ 90ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣ ಆಗಿದೆ. ಸುಮಾರು 90ಕ್ಕೆ ಸದ್ಯ ಮೃತರ ಸಂಖ್ಯೆ ಏರಿಕೆಯಾಗಿದೆ. ಮಣ್ಣಿನಡಿ ಇನ್ನೆಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ಗೊತ್ತಿಲ್ಲ. ಕೇರಳದಲ್ಲಿ ನಡೆದಿರುವಂತಹ ಕಂಡು ಕೇಳರಿಯದ ಘನಘೋರ ದುರಂತ ಇದು. ಜಲಾಸುರನ ಅಟ್ಟಹಾಸಕ್ಕೆ ಕೇರಳದಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭೂಕುಸಿತದಲ್ಲಿ ನೂರಾರು ಮಂದಿ ಮಣ್ಣಿನಡಿ ಸಿಕ್ಕಾಕೊಂಡಿದ್ದಾರೆ. ಕೆಲವರು ಜೀವಂತ ಇದ್ದಾರೆ, ಸಹಾಯಕ್ಕಾಗಿ ಮೊರೆ ಇಡ್ತಿದ್ದಾರೆ. ಮಕ್ಕಳು ಸೇರಿ ಸಾಲು ಸಾಲು ಜನರನ್ನ ಬಲಿ ಪಡೆದಿದೆ ಗುಡ್ಡದ ಭೂತ. ಭೂಕುಸಿತಕ್ಕೆ ಹಲವು ಮನೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಕಚೇರಿಗಳು ಕೊಚ್ಕೊಂಡು ಹೋಗಿದ್ದಾವೆ, ಶಾಲೆಗಳು ಕೊಚ್ಕೊಂಡು ಹೋಗಿದ್ದಾವೆ, ವೆಹಿಕಲ್ಗಳು ಲೆಕ್ಕವಿಲ್ಲದಷ್ಟು ವೆಹಿಕಲ್ಗಳು ಕೂಡ ಕೊಚ್ಕೊಂಡು ಹೋಗಿದ್ದಾವೆ. ಕ್ಷಣ ಕ್ಷಣಕ್ಕೂ ಕೇರಳದ ವಯನಾಡ್ನಲ್ಲಾದಂತಹ ಈ ಭೂಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಏರ್ತಾನೆ ಇದೆ. ಭಾರೀ ದುರಂತದಲ್ಲಿ 400ಕ್ಕೂ ಹೆಚ್ಚು ಕುಟುಂಬಗಳು ಅತಂತ್ರವಾಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯ ಗಾಯಾಳುಗಳಿಗೆ ಮೆಪ್ಪಾಡಿ ಸೇರಿದಂತೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ഞാൻ നോക്കിയില്ല നെറ്റ് കിട്ടുന്നില്ലേ എടാ ഇവരേലും നെറ്റ് ഉണ്ടോ ഞാൻ നോക്കിയില്ല നെറ്റ് കിട്ടുന്നില്ലേ എടാ ഇവരേലും നെറ്റ് ഉണ്ടോ ഇതാണ് ഉരുൾപൊട്ടി വന്ന വഴി. ഞാൻ നോക്കിയില്ല നെറ്റ് കിട്ടുന്നില്ലേ എടാ ഇവരേലും നെറ്റ് ഉണ്ടോ ഇന്നലെ വരെ നമ്മൾ മറ്റേ ഇതിലായിരുന്നു ക്യാമ്പിലോ അല്ല ശിരൂരത്തെ പ്രശ്നത്തിലായിരുന്നു അല്ലേ? മാറി പറയണ്ട. എൻ്റെ കൂട്ടുകാരൻ്റെ ഫാമിലി മൊത്തം പോയി. അത് പാടി നമ്മുടെ കൈ 7 പേരാ.
എവിടെ നിന്നും അറിയില്ലല്ലോ. എൻ്റെ മോളെ കൂടെ അരപ്പറ്റ പഠിക്കുന്നത്. ಕೇರಳದ ಒಂದೊಂದು ದೃಶ್ಯಗಳು ಕೂಡ ರಣಭೀಕರ ಅನ್ನಿಸ್ತಾ ಇವೆ. ಯಾಕಂದ್ರೆ ನೂರಾರು ಜನರು ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಅಧಿಕೃತವಾಗಿ ಸಿಕ್ಕಿರುವಂತಹ ಮೃತದೇಹಗಳ ಸಂಖ್ಯೆ 90. ಇನ್ನಷ್ಟು ಮಂದಿ ಕುಸಿದ ಗುಡ್ಡದ ಅಡಿಯಲ್ಲಿ ಸಿಕ್ಕಾಕೊಂಡಿರಬಹುದು ಅನ್ನುವಂತಹ ಶಂಕೆ ಇದೆ. ಮರಗಳನ್ನ ಗಮನಿಸ್ತಾ ಇದ್ದೀರಿ. ಗುಡ್ಡದ ಮೇಲ್ಭಾಗದಿಂದ ಶುರುವಾದಂತಹ ಈ ಭೂಕುಸಿತ ರಾಕ್ಷಸ ರೂಪದಲ್ಲಿ ಮರಗಳನ್ನ, ಮನೆಗಳನ್ನ, ಜನರನ್ನ ಆಪೋಷಣ ತೆಗೆದುಕೊಂಡು ಹರಿಯುವುದಕ್ಕೆ ಶುರುವಾಗ್ಬಿಡ್ತು. ಮಧ್ಯರಾತ್ರಿಯಲ್ಲಿ ಸುಖ ನಿದ್ದೆಯಲ್ಲಿದ್ದವರು ಏಕಾಏಕಿ ತಮ್ಮ ಪ್ರಾಣವನ್ನೇ ಕಳ್ಕೊಳ್ಬೇಕಾಯ್ತು. ಸದ್ಯಕ್ಕೆ ಸೇನೆ ಕೂಡ ಎಂಟರ್ ಆಗಿದೆ ರಕ್ಷಣಾ ಕಾರ್ಯಾಚರಣೆಗೆ. ಕೆಲವು ಪ್ರದೇಶಗಳಿಗೆ ರಕ್ಷಣಾ ಪಡೆಗಳು ರೀಚ್ ಆಗೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ಅಂಥ ಪ್ರದೇಶಗಳಿಗೂ ಕೂಡ ರೀಚ್ ಆಗಿ ಅಲ್ಲಿ ಯಾರಾದ್ರೂ ಸಿಕ್ಕಾಕೊಂಡಿದ್ದಾರಾ, ಅಲ್ಲಿ ಯಾರಾದ್ರೂ ಇನ್ನೂ ಕೂಡ ಉಸಿರು ಬಿಗಿ ಹಿಡಿದು ಕಾಯ್ತಿದ್ದಾರಾ, ಅಂಥವರ ರಕ್ಷಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.